ಸೈಬೀರಿಯಾ, ರಷ್ಯಾ ಮತ್ತು ಆರ್ಕ್ಟಿಕ್‌ನ ಹಿಮಾಚ್ಛಾದಿತ ಕಾಡು ಪ್ರದೇಶಗಳಲ್ಲಿ ಹುಟ್ಟಿದ ಈ ಪಕ್ಷಿಗಳು ಪ್ರತಿ ವರ್ಷ ಒಂದು ಮಹಾನ್ ಪ್ರವಾಸವನ್ನು ಕೈಗೊಳ್ಳುತ್ತವೆ. ಭೀಕರವಾದ ಚಳಿಗಾಲದ ಬಿರುಗಾಳಿಗಳಿಂದ ತಪ್ಪಿಸಿಕೊಳ್ಳಲು ಸಾವಿರಾರು ಕಿಲೋಮೀಟರ್ಗಳನ್ನು ಹಾರುತ್ತಾ ಕೊನೆಯಲ್ಲಿ ಭಾರತದ ಕರಾವಳಿಯ ಉಷ್ಣ ಮತ್ತು ಆತಿಥ್ಯಪೂರ್ಣ ತೀರಗಳಿಗೆ ತಲುಪುತ್ತವೆ. ಸಾಮಾನ್ಯವಾಗಿ ಸೀಗಲ್ಸ್ ಎನಿಸಿಕೊಳ್ಳುವ ಈ ಪಕ್ಷಿಗಳು ವಿಶಿಷ್ಟವಾದ ದೇಹ ಪದ್ಧತಿಯನ್ನು ಹೊಂದಿವೆ. ಸಮುದ್ರದ ಉಪ್ಪು ನೀರು ಮತ್ತು ತಾಜಾ ನೀರು ಎರಡನ್ನೂ ಕುಡಿಯಬಲ್ಲ ವಿರಳ ಪಕ್ಷಿಗಳಲ್ಲಿ ಒಂದಾಗಿವೆ, ಏಕೆಂದರೆ ಇವುಗಳ ದೇಹದಲ್ಲಿ ವಿಶೇಷವಾದ ಉಪ್ಪು ಶೋಧಕ ಗ್ರಂಥಿ ಇದೆ. ಸೀಗಲ್ಸ್ ಅಂದರೆ ಕೇವಲ ಶಬ್ದ ಮಾಡುವ ಒಂದು ಪುಟ್ಟ ಪಕ್ಷಿ ಮಾತ್ರ ಅಲ್ಲ, ಅವುಗಳಿಗೆ ವಿಶಿಷ್ಟವಾದ ಸಮೃದ್ಧ ಇತಿಹಾಸವೇ ಇದೆ. ಅವುಗಳ ನಡವಳಿಕೆ ಸಂಕೀರ್ಣತೆಯನ್ನು ಹೊಂದಿದೆ ಮತ್ತು ದೂರದ ವಲಸೆ ಯಾತ್ರೆ ಕೂಡ ಇದೆ. ಮುಂದಿನ ಸಲ ನೀವು ಅವುಗಳನ್ನು ಎಲ್ಲಾದರೂ ಕರ್ನಾಟಕದ ಕಡಲ ತೀರದಲ್ಲಿ ನೋಡಿದಾಗ ನೆನಪಿಸಿಕೊಳ್ಳಿ, ನಮ್ಮ ಕರಾವಳಿಗೆ ತಲುಪಲು ಈ ಪುಟ್ಟ ಪ್ರಯಾಣಿಕರು ಸಾವಿರಾರು ಕಿಲೋಮೀಟರ್ಗಳಷ್ಟು ಹಾರಿ ಬಂದಿರುತ್ತಾರೆ. ಇಂತಹ ನಮ್ಮ ಪುಟ್ಟ ಅತಿಥಿಗಳಿಗೆ ಯಾವುದೇ ತೊಂದರೆ ನೀಡದೆ ವಾಪಸ್ ಅವರು ತವರೂರನ್ನು ಸೇರಲು ಬಿಡುವುದು ನಮ್ಮ ಆದ್ಯ ಕರ್ತವ್ಯ.